ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಮ ವರ್ಷ. ನಿನ್ನೆ ಪಾಪುದು ಬರ್ತ್ಡೇ ಪ್ರಿಪ್ರೇಷನ್ ವ್ಲಾಗ್ ಹಾಕಿದ್ದೆ. ಇವತ್ತು ಬರ್ತ್ಡೇ ವ್ಲಾಗ್ ಹಾಕ್ತಾಯಿದ್ದೀನಿ. ಪನ್ನೀರ್ ಮಟನ್ ಮಸಾಲಾಗೆ ನಾನು ನಿನ್ನೆ ರೆಡಿ ಮಾಡಿರೋಂಥ ಪನ್ನೀರ್ ತೊಗೊಂಡಿದ್ದೀನಿ. ಇದು ಸುಮಾರು 200 ಗ್ರಾಮ್ ಇದೆ. ಇದು ಒಂದು 8 ಜನಕ್ಕೆ ಆಗೋಷ್ಟು ನಾನು ಮಾಡ್ತಾ ಇರೋದು. ಈ ಕಡೆ ಬಟಾಣಿ ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ಹಸಿ ಬಟಾಣಿ. ನೀವು ಹಸಿ ಬಟಾಣಿ ಇಲ್ಲ ಅಂತಂದರೆ ಒಣಗಿರೋ ಬಟಾಣಿನೇ ನೈಟ್ ಏನಾದರೂ ಮಾರ್ನಿಂಗ್ ಮಾಡೋದಿದ್ರೆ ನೈಟೇ ನೆನೆಸಿಟ್ಬಿಟ್ಟು ಕುಕ್ಕರಲ್ಲಿ ಒಂದು ವಿಷಲ್ ಹಾಕಿ ಇಟ್ಕೊಂಡಿರಿ. ಇಲ್ಲಿ 6 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 6 ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು 2 ಗಡ್ಡೆ ಬೆಳ್ಳುಳ್ಳಿ, 6 ಹಸಿಮೆಣ್ಸಿನ್ಕಾಯಿ, 2 ಇಂಚು ಶುಂಠಿ, ಸ್ವಲ್ಪ ಕೊತ್ತಂಬರಿ. ಇದು ಬಂದುಬಿಟ್ಟು ಲಾಸ್ಟಲ್ಲಿ ಗಾರ್ನಿಷಿಂಗ್ ಅಷ್ಟೇ. ಖಾರದ ಪುಡಿ ನಾನು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ. ಇದು 2 ಟೀ ಸ್ಪೂನ್ ತೊಗೊಂಡಿದ್ದೀನಿ. ಇದು 1 ಟೀ ಸ್ಪೂನ್ ಅರಿಶಿನ ಪುಡಿ, ಇದು 1.5 ಟೀ ಸ್ಪೂನ್ ಗರಂ ಮಸಾಲ, ಇದು 2 ಟೀ ಸ್ಪೂನ್ ಧನಿಯಾ ಪೌಡರು, ಜೀರಿಗೆ ಮತ್ತು ಏಲಕ್ಕಿ. ಇದು ಬಂದುಬಿಟ್ಟು ಫ್ಲೇವರ್ಗೆ ಅಷ್ಟೇ. ಇದ್ರ ಜೊತೆಗೆ ನೀವು ಮಸಾಲೆದು ಸಾಮಾನು ಕೂಡ ಹಾಕೋಬೋದು. ಅಂದರೆ ಪಲಾವ್ ಎಲೆನೂ ಹಾಕೋಬೋದು, ಚಕ್ರ ಮಗು ಏನೋ ಸ್ಟಾರ್ ಅಂತೆಲ್ಲ ಹೇಳ್ತಾರಲ್ಲ ಅದೆಲ್ಲ ಯೂಸ್ ಮಾಡ್ಬೋದು. ಬಟ್ ನಂಗೆ ಅದೆಲ್ಲ ಇಷ್ಟ ಆಗಲ್ಲ ಅಂತ ನಾನು ಬರೀ ಜೀರಿಗೆ ಮತ್ತು ಏಲಕ್ಕಿನ ತೊಗೊಂಡಿದ್ದೀನಿ. ಸೊ ಇವಾಗ ಫಸ್ಟು ಇದನ್ನೆಲ್ಲ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ಫಸ್ಟು ನಾವು ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಮುಂಚೆ ಎಲ್ಲನೂ ಸಾಫ್ಟ್ ಮಾಡ್ಕೊಬೇಕು. ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಟೊಮೆಟೊ ಎಲ್ಲನೂ ನಾವು ಫ್ರೈ ಮಾಡ್ಕೋಬೇಕು ಫಸ್ಟು. ಇದೆಲ್ಲ ನಾವು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಈ ಥರ ಟೊಮೆಟೊ ಕೂಡ ಅಷ್ಟೇ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ಇದು ಟೊಮೆಟೊ ಸಾಫ್ಟ್ ಆಗೋದಕ್ಕೆ ನಾವು ಒಂದು ಸ್ವಲ್ಪ ಪುಡಿ ಉಪ್ಪು ಹಾಕ್ಕೊಂಡ್ರೆ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ. ಜಸ್ಟ್ ಸಾಫ್ಟ್ ಆಗೋದಕ್ಕಷ್ಟೇ ಸ್ವಲ್ಪ ಹಾಕಿದ್ದೀನಿ ನಾನು. ಆಮೇಲೆ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನಾವು ಹಾಕ್ಕೊಳ್ಳೋಣ. ಹಿಂಗೆ ಸ್ಟಿರ್ ಮಾಡ್ತಾನೆ ಇರಬೇಕು ಅಂತ ಏನಿಲ್ಲ. ಒಂದು ಸ್ವಲ್ಪ ಹೊತ್ತು ಹಿಂಗೆ ಹಾಕ್ಬಿಟ್ಟು ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 2 ಮಿನಿಟ್ಸ್ ಬಿಟ್ಟು ನೋಡೋಣ, ಆವಾಗ ಸಾಫ್ಟನ್ ಆಗಿರುತ್ತೆ. ಸೊ ನಾನಿಲ್ಲಿ ಒಂದು 5 ಮಿನಿಟ್ಸ್ ಬಿಟ್ಟಿದ್ದೆ. ಇವಾಗ ತೆಗೆದು ನೋಡೋಣ ಯಾವ ಥರ ಆಗಿದೆ ಅಂತ. ಇಷ್ಟ ಆಗಿದ್ರು ಓಕೆನೇ. ಜಾಸ್ತಿ ಬಿಟ್ಟರೆ ಅದು ತಳ ಹತ್ಬಿಡುತ್ತೆ. ಇಷ್ಟ ಆಗಿದ್ರು, ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ. ಸೊ ಇದನ್ನು ಈಗ ಆಫ್ ಮಾಡ್ಕೊಳ್ಳೋಣ. ಇದನ್ನು ನಾವೀಗ ರುಬ್ಕೊಂಬಿಡೋಣ. ಫುಲ್ ಪೇಸ್ಟ್ ಥರ ರುಬ್ಕೋಬೇಕು. ಇದಕ್ಕೆ ಜಾಸ್ತಿ ನೀರು ಇಡಿಸೋದಿಲ್ಲ, ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ರುಬ್ಬೋದಕ್ಕೆ. ಯಾಕಂದರೆ ಟೊಮೆಟೊ ಕೂಡ ನೀರು ಬಿಡೋದ್ರಿಂದ ಎಗ್ರೋ ಚಾನ್ಸಸ್ ಇರುತ್ತೆ. ಸೊ ಸ್ವಲ್ಪನೇ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಸೊ ಅದೇ ಪ್ಯಾನಿಗೆ ಇನ್ನೂ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಜೀರಿಗೆ ಮತ್ತು ಏಲಕ್ಕಿ ಇರುತ್ತೆ, ಅದನ್ನು ಹಾಕ್ಕೊಂಬಿಡಿ. ಇದಕ್ಕೇ ನಾವು ಖಾರದ ಪುಡಿ ಮಾತ್ರ, ಫಸ್ಟು ಖಾರದ ಪುಡಿ ಮಾತ್ರ ಹಾಕ್ಕೊಂಬಿಡೋಣ. ನೋಡಿ, ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕುದಿಲೇಬೇಕಂತೇನಿಲ್ಲ, ಒಂಚೂರು ಈ ಥರ ಆದಾಗ ಆ ಪೇಸ್ಟ್ನ ಹಾಕ್ಕೊಳ್ಳೋಣ. ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಫುಲ್ಲು ಕಲರ್ಡಾಗಿ ಬರಬೇಕು, ರೆಡ್ ಕಲರ್ ಬರಬೇಕು ಅಂತಂದರೆ ನೀವು ಕಾಶ್ಮೀರಿ ಖಾರದ ಪುಡಿ ಯೂಸ್ ಮಾಡಿ. ನಾನು ಮನೇಲಿ ಮಾಡಿರೋ ಖಾರದ ಪುಡಿನೇ ಹಾಕಿದ್ದೀನಿ. ಸೊ ಇದಕ್ಕೆ ಇವಾಗ ಮಿಕ್ಕಿರೋದು ಎಲ್ಲ ಪುಡಿಗಳನ್ನೂ ಹಾಕ್ಬಿಡೋಣ. ನೀವು ಈ ಪ್ರೊಸೀಜರ್ ಮಾಡ್ಬೇಕಾದ್ರೆ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿ. ಯಾಕಂದರೆ ಅದು ತಳ ಹತ್ಬಿಡುತ್ತೆ, ಸೀದ್ಬಿಡುತ್ತೆ ಬೇಗ ಬೇಗ. ಗಟ್ಟಿ ಇರುತ್ತೆ ಅಲ್ವಾ, ಹಾಗಾಗಿ ಸೀದ್ಬಿಡುತ್ತೆ ಬೇಗ. ಇದಕ್ಕೀಗ ನಾವು ಪನ್ನೀರ್ ಕ್ಯೂಬ್ಸ್ನ ಆ್ಯಡ್ ಮಾಡೋಣ. ಜೊತೆಗೆ ಬಟಾಣಿನ ಕೂಡ ಹಾಕೋಣ. ನೋಡಿ, ಇದಿಷ್ಟು ಗಟ್ಟಿ ಇದೆ. ಸೊ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ ನಾವು, ಯಾಕಂದರೆ ಕುದಿಬೇಕಲ್ವ ಅದು. ಪನ್ನೀರ್ ಮತ್ತು ಬಟಾಣಿ ಹಾಕಿದ್ದೀವಿ, ಒಂಚೂರು ನೀರು ಆ್ಯಡ್ ಮಾಡ್ಕೊಳ್ಳೋಣ.
ನಾನಿಲ್ಲಿ ಇಷ್ಟು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ನನಗೆ ಸ್ವಲ್ಪ ಕರಿ ಜಾಸ್ತಿ ಬೇಕು, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಈಗ. ಸೊ ನಾನು ಇಷ್ಟು ತೊಗೊಂಡಿದ್ದೀನಿ ಉಪ್ಪು. ಫಸ್ಟು ನೋಡೋಣ, ಟೇಸ್ಟ್ ನೋಡ್ಕೊಂಡು ಆಮೇಲೆ ಹಾಕ್ಕೊಳ್ಳೋಣ, ಯಾಕಂದರೆ ಇದು ಕರಿ ಎಲ್ಲ ಜಾಸ್ತಿ ಉಪ್ಪು ಇಡ್ಸೋದಿಲ್ಲ. ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳೋಣ, ಆಮೇಲೆ ಮತ್ತೆ ಬೇಕಂದರೆ ಮತ್ತೆ ಹಾಕ್ಕೋಬೋದು. ಇದ್ರ ಮೇಲೆ ಇವಾಗ ನಾವು ಕೊತ್ತಂಬರಿ ಹಾಕೊಂಡ್ಬಿಡೋಣ. ನೀವು ಕಸ್ತೂರಿ ಮೇಥಿ ಹಾಕೋಬೋದು, ಇಲ್ಲಾಂದರೆ ಕರಿಬೇವು, ಒಣಗಿರೋ ಕರಿಬೇವು ಇರುತ್ತಲ್ಲ ಅದನ್ನೂ ಕೂಡ ಪುಡಿ ಪುಡಿ ಯಾವ ಥರ ಇರುತ್ತಲ್ಲ ಅದನ್ನೂ ಕೂಡ ಹಾಕೋಬೋದು. ಇಷ್ಟನ್ನು ಹಾಕಿಬಿಟ್ಟು ಇವಾಗ ಒಂದು 5 ಮಿನಿಟ್ಸ್ ನಾವು ಇದನ್ನು ಲಿಡ್ ಕ್ಲೋಸ್ ಮಾಡಿ ಇಡೋಣ. 5 ಮಿನಿಟ್ಸ್ ಬಿಟ್ಟಿದ್ದೆ, ಅದು ಬಟಾಣಿ ಇನ್ನೂ ಸ್ವಲ್ಪ ಬೆಂದಿರಲಿಲ್ಲ ಅಂತ ಇವಾಗ ಮತ್ತೆ ಇನ್ನೊಂದು 5 ಮಿನಿಟ್ಸು ಕುದಿಯೋಕ್ಕೆ ಬಿಟ್ಟಿದ್ದೆ. ಸೊ ರೆಡಿ ಆಗಿದೆ ಪನ್ನೀರ್ ಮಟರ್ ಮಸಾಲ. ನನ್ನ ಬ್ಲಾಗಲ್ಲಿ ನಿಮಗೆ ಪನ್ನೀರ್ ಬಟರ್ ಮಸಾಲನೂ ಕೂಡ ನಾನು ಹಾಕಿದ್ದೀನಿ, ಚೆಕ್ ಮಾಡ್ಕೋಬೋದು. ನೋಡಿ ಪನ್ನೀರು ಎಲ್ಲ ನೀಟಾಗಿ ಆಗಿದೆ. ಸೊ ಫ್ರೆಂಡ್ಸ್ ಇಷ್ಟೇ. ಇದನ್ನು ಪರೋಟ ಜೊತೆಗೆ ಸರ್ವ್ ಮಾಡಿದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಇವತ್ತು ಪಾಪುದು ಬರ್ಡೇಗೆ ಇದೇ ಸ್ಪೆಷಲ್ ಮಾಡಿರೋದು. ಸರ್ವ್ ಮಾಡಿದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ನೀವು ಒಂದು ಸತಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ನಿನ್ನೆ ನಾನು ಕೇಕ್ನ ಆರ್ಡರ್ ಕೊಡೋಕ್ಕೆ ಹೋಗಿದ್ದೆ ಅಲ್ಲ, ಅದನ್ನು ತೊಗೊಂಡು ಬಂದ್ವಿ ನಾನು ಮತ್ತು ಪಪ್ಪ ಹೋಗಿಬಿಟ್ಟು. ಸೊ ಈ ಥರ ಬಂದಿದೆ ಕೇಕು. ನಾನು ಇದೇ ಥರನೇ ಮಾಡಿಸ್ಬೇಕು ಅಂತ ನನಗೆ ಅಂದ್ಕೊಂಡಿದ್ದೆ. 6 ಮಂತ್ಸ್ಗೆ ಅಂದರೆ ಹಾಫ್ ಇಯರ್ ಬರ್ಡೇಗೆ ಹೀಗೆ ಇರಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅಷ್ಟೇ ಸಕ್ಕತ್ತಾಗಿ ಬಂದಿದೆ ಗೊತ್ತಾ ಕೇಕು. ನನಗೆ ತುಂಬಾ ಇಷ್ಟ ಆಯಿತು ಕೇಕು. ಮತ್ತು ಡೆಕೋರೇಷನ್ ಕೂಡ ನಾನು ತುಂಬ ಪ್ಲ್ಯಾನ್ ಮಾಡಿದ್ದೆ, ಬಟ್ ಲಾಸ್ಟ್ ಮೂಮೆಂಟಿಗೆ ನನಗೆ ಅದು ಆರ್ಡರ್ ಮಾಡಿದ್ದು ಯಾವುದೂ ಬರಲಿಲ್ಲ. ಸೊ ಏನು ಇತ್ತು ಅದರಿಂದನೇ ಸುಮ್ಮನೆ ಮಾಡಿಬಿಟ್ಟೆ ಅಷ್ಟೇ. ನಾನು ಏನೇನೋ ಆರ್ಡರ್ ಮಾಡಿದ್ದೆ ಡೆಕೋರೇಟ್ ಮಾಡಬೇಕು ಅಂದ್ಬಿಟ್ಟು. ಕೇಕ್ ಒಂದು ಥರ ಬಂತು, ಅದು ಬಿಟ್ಟರೆ ಇನ್ನೇನು ಬರಲಿಲ್ಲ. ಸೊ ಅದೊಂದು ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಸೊ 1 ಇಯರ್ ಬರ್ಡೇಗೆ ಮಾಡ್ಕೊಳ್ಳೋಣ ಅಂತ ನಾನು ಸುಮ್ಮನಾದೆ. ಸೊ ನಾನು ಫುಡ್ನ ಇದೇ ಪ್ರಿಪೇರ್ ಮಾಡಿದ್ದು. ರೋಟಿ ತರಿಸ್ಬಿಟ್ಟಿದ್ದೆ, ಪರೋಟ ಜೊತೆಗೆ ರಸಗುಲ್ಲ ಮತ್ತು ಪನ್ನೀರ್ ಮಟರ್ ಮಸಾಲ ಮಾಡಿದ್ದೆ, ಹಾಗೆ ರೈಸ್ ರಸಮ್ ಮಾಡಿದ್ದೆ, ಜೊತೆಗೆ ಕೇಕು. ಇಷ್ಟು ನಾನು ಪಾಪು ಬರ್ಡೇಗೆ ಪ್ರಿಪೇರ್ ಮಾಡ್ಕೊಂಡಿದ್ದು, 6 ಮಂತ್ಸ್ ಬರ್ಡೇಗೆ. ಸೊ ಎಲ್ಲ ಚೆನ್ನಾಗಾಯಿತು.
ಖುಷಿ ಆಯಿತು. ನಿಮಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಪಾಪುದ ರೊಟೀನು ಮತ್ತು ನನ್ನ ಪ್ರೆಗ್ನೆನ್ಸಿ ಡೀಟೇಲ್ಸು ಮತ್ತು ನಾರ್ಮಲ್ ಡೆಲಿವರಿಗೆ ಟಿಪ್ಸು ಎಲ್ಲನೂ ಕೂಡ ನಾನು ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.